ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ನೋಡ್ರಿ, ಈಗ ಮತ್ತೆ ಹಳೆ ಕಾಲದೊಂದು ಸುದ್ದಿ ತೊಗೊಂಬಂದನ. ಹಳೆ ಕಾಲದಾಗ ಹೆಂಗಿತ್ತು, ಏನಿತ್ತು, ಏನೇನು ತಿಂತಿದ್ರು, ಈಗೇನು ತಿನ್ನಾಕತ್ತೀರಿ. ಮನುಷ್ಯಾಗ ಈ ಒಂದು ಗಾದೆ ಮಾತು ಹೇಳ್ತಾರೆ ನೋಡ್ರಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಹಳೆ ಗಾದೆ ಮಾತು ಬರೀ ಪುಸ್ತಕದಾಗ ಹಾಳ್ಯಾಗ ಪೇಪರ್ದಾಗ ಉಳಿತ್ರಿ. ಆದ್ರೆ ಮಾಡಾಕತ್ತೀರೇನು ಯಾರು ಮಾಡಕ್ಕೆ ತಯಾರಿಲ್ಲ ನೋಡ್ರಿ. ಮೊದಲು ಏನು ಮಾಡ್ತಿದ್ರು, ಸೊಟ್ಟು ಗೆಣಸು ಒಲ್ಯಾಗ ಹಾಕ್ಯಾಕೆ ಕೊಡ್ತಿದ್ರು. ಗಟ್ಟಿ ಮುಟ್ಟಾಗಿ ಐರನ್ ಬರ್ಬೇಕ್ರಲ್ಲ, ಐರನ್ ಶಕ್ತಿಗೆ ಡಾಕ್ಟ್ರ್ ಕಡೆ ಹೋಗ್ತಾರೆ. ಈಗ ಏನು ಮಾಡ್ತಾರೆ, ಯಾಕೋ ಸೋಸ್ತಾಗತ್ತೈತ್ರಿ, ಸೋತ ಬರತ್ತಾವ ಕಾಲು ಅಂತೇಳಿ ಅವ ಐರನ್ ಗುಳಿಗಿನ ಕೊಡ್ತಾನೆ. ಅದ್ರ ಬದಲಿ ಗೆಣಸು ಕುದಿಸಿ ತಿನ್ನಂಗಿಲ್ಲ, ತೆನಿ ಸೊಟ್ಟು ತಿನ್ನಂಗಿಲ್ಲ, ತೆನಿ ಕುದಿಸಿ ತಿನ್ನಂಗಿಲ್ಲ. ಈಗೆಲ್ಲ ಬದಲಾವಣೆ ಆಗಾಕತ್ತೈತ್ರಿ. ಮೊದಲಿನ ಕಾಲದ ಮೇಕಪ್ಪು ನೋಡ್ರಿ ಹೆಂಗಿತ್ತು, ಒರಿಜಿನಲ್ ಮೇಕಪ್. ಈಗೆಲ್ಲ ಕೆಮಿಕಲ್ ಮೇಕಪ್ಗಳು ಬಂದಾವ. ಕೆಮಿಕಲ್ ಮೇಕಪ್ಗಳು ಬಂದಾಗ ಚಂದ ಕಾಣ್ತಾವೆ, ಜಳಕ ಮಾಡಿಸಿದ್ಮೇಲೆ ಮುಖ ನೋಡ್ರಿ ಅವರು ಒಂದು ನಮೂನಿನ ಕಾಣ್ತಾವೆ. ಹೀಗೆಲ್ಲ ಮಾಡ್ಕೊತ ಹೊಂಟ್ರೆ ಮುಂದೆ ಹೆಂಗೆ ಬಾಳೋದು, ಬದುಕೋದು ಹೆಂಗೆ. ಈಗ ನೋಡ್ರಿ, ಒಂದು ಹೋಟೆಲ್ಗೆ ಹೋದ ತಕ್ಷಣ ಬಾಯಿಗೆ ರುಚಿ ಏನೈತಿ, ಶ್ವಾಸ ಗೀಸ ತೊಗೊಂಡು ತಿನ್ನಾಕತ್ತಾರ. ಆದ್ರೆ ಈಗ ಒಂದೊಂದು ಪದಾರ್ಥದ ಒಂದೊಂದು ಮಹತ್ವ ಇವತ್ತು ಊಟದ ಮಹತ್ವ ಗೊತ್ತಿಲ್ಲ ಯಾರಿಗೂ. ಯಾವ ಪದಾರ್ಥ ತಿಂದ್ರೆ ನನ್ನ ಶರೀರಕ್ಕೆ ಗಟ್ಟಿ, ಯಾವ ಪದಾರ್ಥ ತಿಂದ್ರೆ ನಮ್ಮ ಎಲುಗಳು ಗಟ್ಟಿ ಹಾಕಾವ, ಕಣ್ಣಿಗೆ ಕಾಂತಿ ಬರ್ತೈತಿ, ತಲೆ ಶಾಂತ ಉಳಿತೈತಿ, ಎದ್ಯಾಗ ಯಾವುದು ಅಸಿಡಿಟಿ ಆಗೋದಿಲ್ಲ, ಹೊಟ್ಟೆ ತಂಪು ಉಳಿತೈತಿ, ಕಾಲು ಸೋತು ಬರಂಗಿಲ್ಲ ಅಂಥೇಳಿ ಏನೇನು ತಿಂತಿದ್ರು ಆಯ್ತೇನ್ರಿ. ಅಂಬಲಿ, ಮಜ್ಜಿಗೆ, ನುಚ್ಚ, ಬಿಳಿಜೋಳ ನುಚ್ಚ, ಗೊಂಜಾಳ ನುಚ್ಚ, ಜವಾರಿ ನುಚ್ಚ, ಕಡ್ಲಿಬ್ಯಾಳಿ ಜೂನಕ್ಕ, ಇಂಥವೆಲ್ಲ ತಿನ್ಕೋತ ಹೋಗ್ತಿದ್ರು. ಈಗ ಯಾರು ತಿಂತಾರ್ರಿ? ಕಡ್ಲಿಕಾಯಿ ಪಲ್ಯ ತಿಂತಾರನ್ರಿ. ಪಲ್ಯ ಅಂದಾಗ ಗೊತ್ತಿಲ್ಲ ಈಗ. ಆದ ತಕ್ಷಣ ಅವನ ಅಲ್ಲಿ ಹೋಗಿ ನಿಂದಿರ್ತಾರೆ. ಅವ 20 ನಮೂನೆ ಬಾಟ್ಲೆದಾಗಿಂದ ಬೂತ್ದಾಗಿಂದ ಚಾರ ಹೊಡಿತಾನೋ. ಹಿಂಗೆ ರೈಸ್ ಮಾಡಿ ನೂಡಲ್ಸ್ ಮಾಡಿ ಕೊಡ್ತಾರೋ, ಕಚಪಚ ತಿನ್ಕೋತೋಕಾವು. ಜಂತ ತಿಂದಂಗೆ ತಿನ್ನಾಕತ್ತಾರ್ರಿ, ಜಂತ ತಿಂದಂಗೆ. ಈಗ ಅದ್ರ ಸಲುವಾಗಿ ಕಾಲು ಬದಲಾವಣೆ ಮಾಡ್ಕೋಬೇಕ್ರಲ್ಲ. ಈಗ ನೋಡ್ರಿ, ಮಾಂಸಾಹಾರಿ ಮಂದಿನೂ ಕೆಲವ್ರು ಅದಾರ್ರಿ. ಕೆಲವ್ರು ಎಷ್ಟು ಮಾಂಸಾಹಾರಿ ಸೂಕ್ಷ್ಮವಾಗಿ ತಿಂತಾರ, ಅದ್ರದ್ದು ಏನೇನು ಪದಾರ್ಥ ಏನೇನು ನಮ್ಮ ಶರೀರಕ್ಕೆ ಯಾವ್ಯಾವ ಉಪಯೋಗ ಅದಾವ ಅನ್ನೋದು ಕೆಲವ್ರು ಭಾಳ ಮಹತ್ವವಾಗಿ ತಿಂತಾರೆ ನೋಡ್ರಿ. ಈಗ ನಮ್ಮ ಧಾರವಾಡದಾಗ ಒಬ್ರದಾರ್ರಿ, ದೇವಾನಂದ ಅಂಥೇಳಿ. ಭಾಳ ಊಟದ ಬಗ್ಗೆ ಭಾಳ ಅವ್ರದ್ದು ಮಾತುಕೊಡ್ರಿ. ಅವ್ರ ಮಾತುಗಳು ಕೇಳ್ರೆ ನಮ್ಗೆ ನಕ್ಕ ಸಾಕಾಕೈತಿ. ಅವ್ರು ಏನು ಹೇಳ್ತಾರೆ, ಅವ್ರ ಮಾಂಸಾಹಾರಿ ಭಾಳ ಪ್ರಿಯರಿ. ಮಾಂಸಾಹಾರಿದಾಗ ಏನೇನು ತಿನ್ಬೇಕ್ರಿ? ದೇವಾನಂದ ರತ್ನಾಕರ ಅಂದ್ರೆ ಏನು ಹೇಳ್ತಾರೆ ಹೋಯ್ತಾನ್ರಿ. ನೋಡ್ರಿ ಅಣ್ಣವ್ರ, ಮಿದುಳು ತಿನ್ಬೇಕ್ರಿ. ನೋಡ್ರಿ, ಮಿದುಳು ತಿನ್ಬೇಕ್ರಿ ಅಂದ್ರೆ ಈಗ ಏನು ಅನ್ಬೇಕ್ರಿ? ಮನುಷ್ಯನ ಮಿದುಳು, ಯಾರ್ದು ಮಿದುಳು? ಹೋತದ ಮಿದುಳು ತಿನ್ಬೇಕತ್ತಾರ್ರಿ ಅವ್ರ. ಕುರಿ ಹೋತದ ಮಿದುಳು ತಿನ್ಬೇಕು, ಅದ್ರದ್ದು ಲಿವರ್ ತಿನ್ಬೇಕು, ಅದ್ರ ಕಿಡ್ನಿ ತಿನ್ಬೇಕು, ಅದ್ರ ತೊಡಿದಾಗಿನ ಮಾಂಸ ತಿನ್ಬೇಕು, ಅದ್ರ ನ್ಯಾಲ್ಗಿ ಕತ್ತರಿಸಿ ಫ್ರೈ ಮಾಡಿ ತಿನ್ಬೇಕತ್ತಾರ್ರಿ. ಅವ್ರಿಗೆ ಊಟದ ಬಗ್ಗೆ ಕೇಳ್ರೆ ಖೈಮಾ ಬಾಲ್ ಮಾಡಿ ತಿನ್ಬೇಕಂತಾರ, ಕುದಿಸಿ ಅದನ್ನು ಸುಕ್ಕ ಮಾಡಿ ತಿನ್ಬೇಕಂತಾರ. ಯಾವುದೂ ಮಸಾಲೆ ಸಾಂಬಾರು ಪದಾರ್ಥ ಹಾಕ್ಬೇಡತ್ತಾರ್ರಿ ಅವ್ರ. ಬರೇ ಮಾಂಸ ತಂದ ತಕ್ಷಣ ಏನು ನೀವು ಗಡಿಯಾಗಿ ಇಡ್ತೀರಿ, ಅರಿಶಿನ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ, ಸ್ವಲ್ಪ ಉಪ್ಪ, ಅರಿಶಿನ ಪುಡಿ ಹಾಕಿ ಅಳಗ್ಯಾಡಿಸಿ ಇಟ್ಟು ಬಿಡೋದ. 15 ನಿಮಿಷ ನಂತರ ಗೀಜ್ ಕುದಿಯಾಕತ್ತಿರ್ತೈತಿ. ಆ ಕುದ್ದ ಮೇಲೆ ತಿಂದ್ರೆ ಎಟ್ಟು ಹತ್ರ ಮಜಾ ಅಂಥೇಳಿ ಊಟದಾಗೂ ಒಬ್ಬೊಬ್ರು ಭಾಳ ವೈಶಿಷ್ಟ್ಯ ಅದಾರ್ರಿ. ಈಗ ನೋಡ್ರಿ, ಕೆಲವ್ರ ಹೋಗಿ ಹೋಟೆಲ್ದಾಗ ಮೆನು ನೋಡಿದ ತಕ್ಷಣ ಏನು ಬೇಡ ಒಂದು ಸ್ವಲ್ಪ ಕೊಟ್ಟು ನಾವು ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋರ್ದಾರ ಅಂತೇಳಿ ಪ್ಯಾಟ್ಯಾಗಿಂದ ಹೋಗುವಾಗ ಎಲ್ಲ ನಮೂನಿ ಹಸಿರು ತಪ್ಪಲು ಪಲ್ಯ ಗಿಲ್ಲೆ ತೊಗೊಂಡು ಹೋಗಿ ಸ್ವತಃ ಅವರು ಅಡುಗೆ ಮಾಡಿದ ಮೇಲೆ ಅವ್ರಿಗೆ ಸಮಾಧಾನ ರೀ. ಈಗ ನೋಡ್ರಿ, ಮೊದಲು ಹೀರಿಕಾಯಿ ಬರ್ತಿದ್ದು, ತುಪ್ಪದ ಹೀರಿಕಾಯಿ ಬರತ್ತಾವನ್ರಿ. ಈಗ ಹೀರಿಕಾಯಿ ನೋಡ್ರಿ 2 ಕಿಲೋ ಅದಾವೆ. ಅಂಥ ಹೀರಿಕಾಯಿ ತಿನ್ನೋ ಪಾಳೆ ಬಂದೈತ್ರಿ. ಯಾವ ಥರಾಗ ಟೇಸ್ಟ್ ಐತೆ ಹೇಳ್ರಿ ನೋಡು. ಚೌಳಿಕಾಯಿ ಎಷ್ಟು ಉದ್ದುದ್ದು ಬರತ್ತಾವ. ಜವಾರಿ ಅನ್ನೋದು ಹೋಗಿಬಿಟ್ಟೈತ್ರಿ. ಈಗ ಜವಾರಿ ಭಾಷೆ ಮಾತ್ರ ಉಳ್ದೈತ್ರಿ. ಮತ್ತು ಅಪ್ಪ, ಅಣ್ಣ, ಅವ್ವ, ಕಾಕ, ಅಣ್ಣ, ನಮ್ಮ ಸೌಭಾಗ್ಯವತಿಯ ಲಕ್ಷಣದ ಪರಂಪರೆ, ಸಂಸ್ಕೃತಿ. ಅತಿಥಿನ ಕರೆಯೋದು, ಅತಿಥಿ ದೇವೋಭವ, ಉಂಡು ಮನೆಗೆ ಕಳಿಸೋದು. ಅವನ ಹೆಸರಿಗೆ ಅವನ ಹೆಸರಲ್ಲೇ ಮತ್ತೂ ಒಂದು ವಸ್ತ್ರ ದಾನ ಮಾಡುವಂಥ ಪದ್ಧತಿ ಉತ್ತರ ಕರ್ನಾಟಕದಾಗ ಪರಂಪರೆಯಾಗಿ ಬೆಳಕಾಗಿ ಬಂದೈತಿ. ಅದನ್ನು ಮರೀಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದವ್ರು ಸಾಧ್ಯ ಇಲ್ಲ. ಅದರ ಸಲುವಾಗಿ ಊಟ ಬಲ್ಲವಂಗೆ ರೋಗವಿಲ್ಲ, ಮಾತು ಬಲ್ಲವಂಗೆ ಜಗಳವಿಲ್ಲ. ಊಟ ಮಾಡುವಾಗೂ ಭಾಳ ಪದ್ಧತಿ ಅದಾವ್ರಿ. ಅದನ್ನು ಭಾಳ ಚೆಂದಾಗಿ ನುರಿಸ್ತೇನೆ. ಅದಕ್ಕೆ ಮೊಬೈಲ್ ನೋಡ್ಕೋತ ಕಚಾಪಚ ತಿನ್ಕೋತ ಕಚಾಪಚ ಹೋಗಿಬಿಟ್ರೆ ಅಲ್ಲ, ನಮ್ಮ ಶರೀರಕ್ಕೆ ಯಾವುದೂ ವಿಟಾಮಿನ್ ಮಲ್ಟಿವಿಟಾಮಿನ್ ಸಿಗಂಗಿಲ್ಲ ರೀ. ನಮ್ಮ ಶಕ್ತಿ ಬರೋದಿಲ್ಲ. ಹೋಗುವಾಗ ಬರೀ 2 ನಿಮಿಷ ಆದರೂ ಮೋಟ್ರ್ ಸೈಕಲ್ ಬೇಕ್ರಿ. ನಡೆದಾಡುವಂಥ ಪರಿಸ್ಥಿತಿ ಇಲ್ಲ. ಕಾಲು ಸೋತು ಬರ್ತಾವೆ, ತೇಕ್ ಹತ್ತೈತಿ. ಯಾರಿಗೆ ರೀ? 25 ಒಳಗಿನ ವಯಸ್ಸಿನ ಹುಡುಗರಿಗೆ. ಆದರೆ 89 ವಯಸ್ಸು. ಇನ್ನೂ ಗ್ರಾಮೀಣ ಪ್ರದೇಶದಾಗ ಕೆಲವ್ರು ಹಳ್ಳ್ಯಾಗ ಅದಾರ, ಬೇವಿನ ಕಡ್ಡಿನ ಇನ್ನೂ ಹಲ್ಲು ತಿಕ್ತಾರ, 2 ಚರಿಗೆ ನಸಕಲೆ ನೀರು ಕುಡಿತಾರ, ಅವ್ರು ಬೆಲ್ಲದ ಚಹಾ ಕುಡಿತಾರ. ಇಷ್ಟು ಒಂದು ಮಾಡಿ ಬೆಲ್ಲ
ಬೆಲ್ಲ ಹಾಕಿ ಸಜ್ಕ ಮಾಡಿ ಅದ್ರ ಮೇಲೆ ಕೆನಿ ಮೊಸರು ಹಾಕಿ ತಿಂತಾನೆ. ತಿಂದ್ರೆ ನೋಡ್ರಿ ಹಾಲಿನ ಕೆನಿ ಅದನ್ನು 3-4 ತಾಸು ಹೊಲ್ದಾಗ ದುಡಿತಾರೆ ರೀ. ಈಗೆಲ್ಲ ಮಷಿನರಿನ ಬಂದವ್ರಲ್ಲ, ಕಸ ತೆಗಿಯೋ ಮಷಿನ್ ರೀ, ಭತ್ತ ತೆಗಿಯೋ ಮಷಿನ್, ರಾಶಿ ಮಾಡೋ ಮಷಿನ್, ಕಟ್ ಮಾಡೋ ಮಷಿನ್, ತುಂಬೋದು ಮಷಿನ್, ಟ್ಯಾಕ್ಟ್ರ್ ನೆಟ್ಗೆ ಹೋಗಿ ಫ್ಯಾಕ್ಟ್ರಿಗೆ ಹಾಕಿ ಫ್ಯಾಕ್ಟ್ರಿಯವ್ರು ವಜನ ಮಾಡಿ ತೂಕ ಮಾಡ್ತಾರೆ, ಬಿಲ್ ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ರೊಕ್ಕ, ಆ ಅಕೌಂಟ್ ರೊಕ್ಕ ತೊಗೊಂಡು ಇವರೆಲ್ಲ ಚೇಂಜ್ ಮಾಡ್ಕೊತ ಹೋದ್ರೆ ಶ್ರಮ ಅನ್ನೋದು ಎಲ್ಲೈತ್ರಿ. ನೀರು ಹಾಸೋದಿಲ್ಲ, ಕಸ ತೆಗಿಯೋದಿಲ್ಲ, ಕುಳ್ಳಿಲ್ಲ, ಸಗಣಿ ಗೊಬ್ಬರ ಇಲ್ಲ, ಎಲ್ಲ ಆಟೋಮೆಟಿಕ್ ಸಾವಯವ ಹೋಗಿ ರಾಸಾಯನಿಕ ಬಂದು ಸಿಂಪಡಣೆ ಮಾಡ್ಕೊತ ಹೊಂಟೇರಿ. ಇನ್ನು ಬದುಕು ನಮ್ಮದು 30 ವರ್ಷಕ್ಕೆ ಸೀಮಿತ ಆಕೈತ್ರಿ. ಇನ್ನು ಮುಂದೆ ನೋಡ್ಕೊತ ನಡ್ರಿ ನೀವು. ಭೂಮಿ ಹಂಗೆ ಆಗಿಬಿಟ್ಟೈತಿ. ಭೂಮಿ ಈಗ ವಿಷಭರಿತ ಭೂಮಿ ಆಗಿಬಿಟ್ಟೈತಿ. ಅದನ್ನು ಸಾವಯವ ಗೊಬ್ಬರ ಹಾಕಿರ ಅದು ಏನಾಗೋದಿಲ್ಲ ರೀ. ಅದರ ಸಲುವಾಗಿ ನೋಡ್ರಿ ಬಿಟ್ಕಾಯಿನ್ ಅಂತ ಹಗರಣ ಮಾಡ್ಯಾರ. ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಬರೀ ಅವ್ನು ಏನು ಅರೆಸ್ಟ್ ಮಾಡ್ರು ಏನೂ ಸಿಗಂಗಿಲ್ಲತ್ರಿ. ಅವ್ನು ಎಂಥ ಚಾಣಾಕ್ಷ ಇರ್ಬೇಕು, ಅವ್ನು ಹಿಡ್ದಾರ ಈಗ. ಆದ್ರೆ ಹಿಡಿದ್ರೆ ಏನು ಪ್ರೂಫೇ ಇಲ್ಲ, ತಕ್ಷಣ ಜಾಮೀನು ಆಗತೈತ್ರಿ. ಅವಂಗೆ ಪ್ರೂಫ್ ಬೇಕಿರಲ್ಲ ಹಿಡಿಬೇಕಾರೆ. ಅವ್ನು ಎಂಥ ಲಕ್ಷಾಂತರ ಕೋಟಿ ರೂಪಾಯಿ ಬರೀ ಕೋಡ್ ವರ್ಡ್ದಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಯಾನ. ಬಿಟ್ಕಾಯಿನ್ದು ಎಲ್ಲರೂ ವಿಚಾರ ಮಾಡ್ಕೊತ ಕೂತ್ರ ನಮ್ಮ ತಲೆಯಾಗಿನ ಕೂದಲು ಹೋಗಿ ನಾವು ಟಕಳು ಆಗುವಂಥ ಪರಿಸ್ಥಿತಿ ಬರ್ತೈತ್ರಿ ಅಪ್ಪ. ಅದ್ರ ಸಲುವಾಗಿ ಹಳಿ ಪದ್ಧತಿ ಬಿಡಬೇಡ್ರಿ. ಒಂದು ಹಾಡ ಹಾಕಾಕತ್ತನು 1 ನಿಮಿಷ ಐತ್ರಿ, ಎಷ್ಟು ಚಂದ ಸೊಗಸಾಗಿ ಹಾಡ ಹಾಡಿದ್ದೈತಿ. ಹಳಿ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ, ಅದನ್ನು ಮರಿದನ್ನು ನೋಡ್ರಿ. ಮತ್ತು ಹಳಿ ಕಾಲದ ಏನೇನರೇ ನಿಮ್ಮಲ್ಲಿ ಅಂಥ ವಸ್ತುಗಳು ನಿಮ್ಮ ಮನೆಯಾಗಿದ್ದು ಅಂದ್ರೆ ನಮಗೆ ವ್ಯಾಟ್ಸಪ್ ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿಪ್ಪ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು, ನವನವೀನ ಪದ್ಧತಿ ಅತಿಯಾಯಿತು. ಸವಿನೋಟದ ಜಾಲಕ್ಕೆ ಸೆರೆ ಸಿಕ್ಕಿದ ಯುವಕರ ಬಾಳದು ಗೋಳಾಯಿತು. ಮಂಗಳಕರವಾದರಿಸಿನ ಕುಂಕುಮ ಕಂಕಣ ಕಾಡಿಗೆ ಮರೆಯಾಯಿತು. ಸುಮಂಗಲಿಯರಿಗದು ಬೇಡಾಯಿತು. ಅಂಗನೆಯರ ತುಟಿ ಕೆನ್ನೆ ಉಗುರಿಗೆ ರಂಗು ರಂಗುಗಳ ಬಳಿದಾಯಿತು. ಸೀರೆ ಕುಪ್ಪುಸ ಸಿಂಗಾರ ಭಾವದಲ್ಲಿ ಭಾರಿ ಭಾರಿ ಮಾರ್ಪಾಟಾಯಿತು. ಸಿನಿಮಾ ತಾರೆಯರಿಗೆ ಸರಿ ಸಮನಾಯಿತು. ಜಾರಿದ ಸೆರೆಗೆ ತೋರಿಸಿತ ವೈಯಾರಿ ಅಧಿಕಾರದ ಗತ್ತು. ಆಟ ಪಾಠದಲ್ಲಿ ಕೂಟ ಮೇಳದಲ್ಲಿ ಸಾಟಿ ಇಲ್ಲ ಗಂಡೆನ್ನುವಳು. ಪೈಪೋಟಿಯ ತೋರುತ್ತ ನಿಂದಿಹಳು. ಸೌಟ ನಿತ್ತು ಗಂಡನ ಕೈಯಲ್ಲಿ ತಾ ಮೋಟಾರೇರುತ್ತ ತಿರುಗುವಳು. ಉದ್ಯೋಗವು ಹೆಣ್ಣಿನ ಪಾಲಾಯಿತು. ಇದ್ದ ಘನತೆ ಗಂಡಿಗೆ ಹೋಯ್ತು. ಇದ ಪೇಳಲು ನಾಚಿಕೆಗೇಡಾಯಿತು. ವಿದ್ಯೆಯ ಕಲಿತಿ ಹೆಣ್ಣನು ಆಳುವ ಬುದ್ಧಿಯನಗೆ ತೋಚದೆ ಹೋಯ್ತು.